ಯಾರಿದು ನಂಗ್ ಚೀಟಿ ಬರ್ದಿರೋದು? ಏನದು? ಅವ್ವ 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 ಅವ್ವ, ಯಾರೋ ಇದು ನಿನ್ ಜೊತೆಗ್ ಬರ್ತೀನಿ ಅಂತ ಬರ್ದಿರೋದು? ಲೇ ಸುಂದರ ದರಿದ್ರ, ನಿನ್ನ ಮುಖಕ್ಕೆ ಯಾರೋ ಬರ್ದಿರೋದಿದು? ಮೇಡಮ್ ಬೇರೆ ತುಂಬಾ ಕೋಪದಲ್ಲಿದ್ದಾರೆ. ಇಂಥದ್ದೆಲ್ಲ ನಡಿಬಾರ್ದು ಅಂತಾನೆ ದುಡ್ಡು ಕೊಟ್ಟು ನಮ್ಮನ್ನೆಲ್ಲ ಕೆಸಕ್ಕೆ ಇಟ್ಕೊಂಡಿರೋದು. ಇಂಥದ್ರಲ್ಲಿ ಆ ಹುಡುಗ ಬೇರೆ ಮಿಸ್ಸು ಮೊಕ್ಕಕ್ಕೆ ಉಗಿತಾ ಇದಾರೆ ನಮ್ಗೆ. ಏನ್ ಮಾಡೋದಣ್ಣ, ಆ ಹೋಮ್ ಸ್ಟೇ ಓನರು ನಮ್ಗೆ ಕಣ್ ತೋರಿಸಿಲ್ಲ ಅಂದಿದ್ರೆ ಇಷ್ಟೊತ್ತು ಹುಡುಗಿ ಎಡ ಬೀಳ್ತಾ ಇತ್ತಣ್ಣ. ಈ ಕಾರಣ ಎಲ್ಲ ಅವ್ರ ಹತ್ರ ಹೋಗಿ ಹೇಳಕ್ಕಾಗತ್ತಾ? ಹೇಳಿದ್ರೆ ಮೊಕ್ಕದ ಮೇಲೆ ಉಗಿತಾರೆ. ದುಡ್ಡು ಬಿಸಾಕಿದ್ರೆ ಸಾಕು, ನಮ್ಮ ತರ 100 ಜನ ಕೆಲ್ಸಕ್ಕೆ ಬರ್ತಾರೆ ಅವ್ರ ಹತ್ರ. ಆ ಹುಡುಗಿನ ಮುಗಿಸಿಲ್ಲ ಅಂದ್ರೆ ವಿಜಯ ಮೇಡಮ್ ನಮ್ಮನ್ನೆಲ್ಲರೂ ಮುಗಿಸ್ಬಿಡ್ತಾರೆ. ಆದ್ರೆ ಏನ್ ಮಾಡೋದಣ್ಣ, ಅವ್ರನ್ನ ಎಲ್ಲಿ ಅಂತ ಹುಡ್ಕದಣ್ಣ? ಏನಾದ್ರೂ ಒಂದು ಚಿಕ್ಕ ಕ್ಲೂ ಸಿಕ್ಕಿದ್ರೆ ಸಾಕಲ್ಲ ನಮ್ಗೆ. ಅವ್ರ ಗಾಡಿ ನಂಬರ್ ಸರಿಯಾಗಿ ನೋಡ್ಕೊಳಕ್ಕಾಗಿಲ್ಲ ಅಣ್ಣ. ಏನ್ ಮಾಡೋದು ಅಣ್ಣ? ನನ್ಗೊಂದು ಕ್ಲೂ ಗೊತ್ತಣ್ಣ. ಏನದು ಹೇಳೋ. ಅವನ್ ಗಾಡಿ ನೋಡಿ ನಿಮ್ಮನ್ನೆಲ್ಲ ಕರೆದ್ನಲ್ಲ, ಆಗ ನಾನು ಗಮನಿಸಿದ್ದು ಏನು ಹೇಳು. ಹನುಮಂತ. ಹನುಮಂತನ? ಏನೋ ಹೇಳ್ತಾ ಇದೀಯ ನೀನು? ಆ ಗಾಡಿ ಮೇಲೆ ಹನುಮಂತ ಸ್ಟಿಕ್ಕರ್ ಇದೆ ಅಣ್ಣ. ನಂಬರ್ ನೋಡ್ದೆ, ಕತ್ಲಲ್ಲಿ ನೋಡ್ದಲ್ಲ, ಸರಿಯಾಗಿ ನೆನಪು ಬರ್ತಾ ಇಲ್ಲ ಅಣ್ಣ. ನೆನಪಂದ ತಕ್ಷಣ ಹೇಳ್ಬಿಡ್ತೇನೆ. ಸರಿ ಬಿಡು, ಇಷ್ಟು ಹೇಳಿದ್ಯಲ್ಲ, ನಿನ್ನ ಮೇಡಮ್ ಫೋನ್ ಮಾಡಿ ಹೇಳ್ತೀನಿ. ನಿನ್ನ ನಂಬರ್ ನಪ್ಕ ಬಂದಿದ ತಕ್ಷಣ ನನ್ಗೆ ಹೇಳು. ಸರಿ ಅಣ್ಣ. ಹೇಳ ಯಾವಳ ಬರ್ದಿದ್ದು? ಯಾರ ಬರ್ದಿದ್ದು? ಸುಮ್ನೆ ಮಮ್ಮಿ, ನಾನೊಬ್ಬ ಮದ್ವೆ ಆಗಿರೋನು ಸಂಸಾರಸ್ಥ. ನನಗೆ ಈ ರೀತಿ ಚೀಟಿ ಬರೆದು ಕರೀತಾರೆ ಅಂತಂದ್ರೆ ನನಗೆ ಅಂತ ಈ ಮನೇಲಿ ಒಂದು ಮರ್ಯಾದೆನೇ ಇಲ್ವಾ? ಕರ್ಮ ಕಣೋ. ಯೋ ಆಂಜನೇಯ, ಏನಪ್ಪ ಇದು? ಬೆಳಿಗ್ಗೆನೆ ಗಲಾಟೆ ಶುರು ಮಾಡ್ಕೊಂಡ್ರ? ಇನ್ನೇ ಕಾಪಾಡ್ಬೇಕು. ದೇವ್ರೇ, ನೀವ್ ಮಡಗ್ದಂಗ್ ಇರುವಂತ ನಮ್ ಪಾಡಿ ನಾವಿದ್ರೆ ನಮ್ಮೇಲೆ ಹಿಂಗ್ ಚೀಟಿ ಬರ್ದೆಸಿತಾರಲ್ಲ, ಏನಲ್ಲೇ ಮಾಡೋದ್ ನಾವು? ಯಾಕಮ್ಮ ಯಾಕೆ ಬರ್ಕೋತಾ ಇದ್ಯಾ? ನಾನು ಹೋಗ್ಬರ್ತೀನಿ ಮೇಡಮ್ ಆರ್ಟಿ ಹತ್ರ. ಏಯ್ ಸುಬ್ಬು, ಏನ್ ಸುಬ್ಬು ನೀನು? ಮಿನಿಸ್ಟರ್ PA ನೀನು. ಈ ಕೆಲ್ಸಕ್ಕೆಲ್ಲ ನೀನ್ ಓಡಾಡ್ಬೇಕಾ? ಅಪ್ಪ ಹೇಳಿದ್ರು ಅಂತ ಯಾರಾದ್ರೂ RTO ಆಫೀಸರ್ಗೆ ಹೇಳಿದ್ರೆ ಸಾಕು, ಎಲ್ಲ ಮಾಡಿಸ್ಕೊಡ್ತಾರಪ್ಪ. ತಪ್ಪು ಮೇಡಮ್, ನಾನು ಈ ರೀತಿ ಕೆಲ್ಸಕ್ಕೆಲ್ಲ ಯಜಮಾನ್ರ ಹೆಸರು ಉಪಯೋಗಿಸ್ಕೊಳ್ಳೋದೇ ಇಲ್ಲ. ಯಜಮಾನ್ರ ರಾಜಕೀಯದಲ್ಲಿರೋದು ಜನಗಳ ಸೇವೆ ಮಾಡೋದಕ್ಕೆ, ಅಂಥದ್ರಲ್ಲಿ ಅವ್ರ ಹೆಸರು ಹೇಳ್ಕೊಂಡು ನಾವು ನಮ್ಮ ಸೇವೆ ಮಾಡಿಸ್ಕೊಳ್ಳೋದಾ? ತಪ್ಪು ಮೇಡಮ್, ಅದೆಲ್ಲ ಸಕ್ಕ ಚೀಪ್ ಅನ್ಸುತ್ತೆ. ಆದ್ರೆ ಪ್ರಪಂಚ ನಡೀತಿರೋದೇ ಹಾಗಲ್ವಾ ಸುಬ್ಬು? ಪ್ರಪಂಚ ಆ ಥರ ನಡೀತಿಲ್ಲ ಮೇಡಮ್. ಪ್ರಪಂಚದಲ್ಲಿರೋ ಒಂದಷ್ಟು ಕೆಟ್ಟ ಕ್ರಿಮಿಗಳು ಆ ಥರ ನಡ್ಕೋತಾ ಇದಾರೆ ಅಷ್ಟೇ. ಸರಿ ಆಯ್ತು, ಹೋಗ್ಲಿ ಬಿಡು. ಯಾವ್ದಾದ್ರು ಏಜೆಂಟ್ಗಾದ್ರೂ ಹೇಳು, ನೀನ್ ಯಾಕೆ ಹೋಗ್ತೀಯಾ? ಮೇಡಮ್, ಏಜೆಂಟು ಅಂತ ಆದ್ರೆ ಅವ್ರಿಗೆ ಕಮಿಷನ್ ಕೊಡಬೇಕು, ಅದು ದುಡ್ಡು ಜಾಸ್ತಿ ಆಗುತ್ತೆ. ಅದಕ್ಕೆ ನಾನೇ ಹೋಗಿ ಮಾಡಿಸ್ಕೊಂಡ್ ಬರ್ತೀನಿ ಅಂತ ಹೇಳ್ತಿರೋದು. ನಾನು ಹೋಗಿ ಬರ್ತೀನಿ ಮೇಡಮ್. ಸುಬ್ಬು, ನನ್ಗೆ ಅದೆಲ್ಲ ಗೊತ್ತಿಲ್ಲ ಸುಬ್ಬು. ನೀನೀಗ ಎಲ್ಲೂ ಹೋಗ್ಬೇಡ ಅಷ್ಟೇ. ನಾನು ನಡೆದಿದ್ದೆಲ್ಲ ನನ್ಗೆ ಈಗಲೂ ಕಣ್ಮುಂದೆನೇ ಇದೆ. ಇಂಥ ಟೈಮಲ್ಲಿ ನೀನು ನನ್ನ ಕಣ್ಮುಂದೆ ಇಲ್ಲ ಅಂದ್ರೆ ನನ್ಗೆ ಇನ್ನೂ ಭಯ ಆಗುತ್ತೆ ಅಷ್ಟೇ. ಹಾ, ಒಂದ್ ಕೆಲಸ ಮಾಡೋಣ. ನೀನು ನಿನ್ ಆಧಾರ್ ಕಾರ್ಡು ಮತ್ತೆ ಬೇರೆ ಎಲ್ಲ ಡಾಕ್ಯುಮೆಂಟ್ಸ್ ನನಗೆ ಕಳಿಸು. ನಾನು ಪ್ರಶಾಂತ್ಗೆ ಹೇಳಿ ನಿನ್ ಎಲ್ಲ ಕೆಲಸನೂ ಮಾಡಿಸ್ಕೊಡ್ತೀನಿ. ಮೇಡಮ್ ಆದ್ರೂ ಸುಮ್ಮನಿರು ಸುಬ್ಬು, ಹೇಳ್ದಷ್ಟು ಮಾಡು. ಕಳ್ಸು ನನಗೆ. ಅಣ್ಣ, ನೆಕ್ಸ್ಟ್ ಮಂತ್ ಎಂಡಲ್ಲಿ ಮ್ಯಾಡಿ ಬರ್ತ್ಡೇ ಇದೆಯಂತೆ. ಅದಕ್ಕೋಸ್ಕರ ನೀವು ಫ್ರೀ ಮಾಡ್ಕೋಬೇಕು ಅಂತ ಅಕ್ಕ ಹೇಳ್ತಾರೆ. ಅಕ್ಕ ಹೇಳಿದ್ಮೇಲೆ ಮುಗೀತು. ಡೇಟ್ ಯಾವಾಗ ತಿಳ್ಕೊಂಡು ಎಲ್ಲ ಕಾರ್ಯಕ್ರಮನೂ ಪೋಸ್ಟ್ಪೋನ್ ಮಾಡ್ಬಿಡು. ಹೌದು, ಪಾರ್ಟಿಯಲ್ಲಿ ಇಟ್ಕೊಂಡಿದಾರಂತೆ? ಅದು ನನಗೂ ಗೊತ್ತಿಲ್ಲ ಅಣ್ಣ. ಯಾವುದೋ ರೆಸಾರ್ಟಲ್ಲಿ ಮಾಡಬೇಕು ಅಂತ ಹೇಳ್ತಾ ಇದ್ರು. ಆದರೆ ನೆಕ್ಸ್ಟ್ ಮಂತ್ ನಿನಗೆ ರೂರಲ್ ವಿಸಿಟ್ ಇದೆ. ಹಳ್ಳಿಲಿರೋ ಸ್ಕೂಲ್ಗಳಿಗೆಲ್ಲ ಭೇಟಿ ಮಾಡಬೇಕು, ಕ್ವಾಲಿಟಿ ಚೆಕ್ ಮಾಡಬೇಕು. ಇದು 2 ತಿಂಗಳಿಂದನೇ ಪ್ಲಾನ್ ಆಗಿರೋದು. ಇದ್ರ ಬಗ್ಗೆ ಪ್ರೆಸ್ ಮೀಟು ಆಗಿದೆ ಅಣ್ಣ. ಹೌದಲ್ವಾ? ಸರಿ, ಇನ್ನೂ 1 ತಿಂಗಳಿದೆಯಲ್ಲ. ಹಾಗೇನಾದ್ರು ಒಂದು ವೇಳೆ ಕೆಲಸ ಬಿತ್ತು ಅಂದರೆ ಲೇಟ್ ಆದರೂ ಸರಿ, ಪಾರ್ಟಿ ಅಟೆಂಡ್ ಮಾಡ್ತೀನಿ. ಸುರೇಂದ್ರ, ಈ ಜನ ಹೇಗೆಲ್ಲ ಹುಟ್ಟುಹಬ್ಬನ ಆಚರಿಸ್ಕೊತಾರಲ್ವಾ? ನಿಜ ಅಣ್ಣ. ನಮ್ಮ ತಲೆಯಲ್ಲಿ ಬಿಳಿ ಕೂದಲು ಶುರು ಆದ್ಮೇಲೆ ಪ್ರತಿ ಬರ್ಡೇನು ನಮಗೆ ವಯಸ್ಸಾಗಿದೆ ಅಂತ ಹೇಳೋ ದಿನ ಆಗಿರುತ್ತೆ. ಆದ್ರೆ ಹುಡುಗರುಗಳು ತುಂಬಾ ಗ್ರ್ಯಾಂಡ್ ಆಗಿ ಆಚರಿಸ್ಕೊತಾರಣ್ಣ. ಸುರೇಂದ್ರ, ನಮ್ಮ ಬದುಕು ಚೆನ್ನಾಗಿದ್ದಾಗ, ನಾವು ಹುಟ್ಟಿದ್ದು ಸಾರ್ಥಕ ಅನ್ನಿಸ್ದಾಗ
ಹುಟ್ಟುಹಬ್ಬ ಆಚರಿಸ್ಕೊಳ್ಳೋದು ಸಹಜ. ಈಗಿನ ಕಾಲದ ಮಕ್ಕಳಿಗೆ ನಾವು ಯಾಕೆ ಹುಟ್ಟಿದ್ದೀವಿ, ನಮ್ಮ ಕರ್ತವ್ಯ ಏನು, ಈ ಭೂಮಿ ಮೇಲೆ ಹುಟ್ಟೋದಕ್ಕೆ ನಾವೆಷ್ಟು ಅದೃಷ್ಟ ಮಾಡಿದ್ದೀವಿ, ಅದನ್ನು ಹೇಗೆ ಉಪಯೋಗಿಸ್ಕೊಳ್ಳೋದು, ಇದೆಲ್ಲ ಒಂದು ಗೊತ್ತಿಲ್ಲ. ಹೇಗೇಕೋ ಬರ್ಡೇ ಆಚರಿಸ್ಕೋತಾರೆ. ಆ ವಯಸ್ಸಲ್ಲಿ ಅಷ್ಟೊಂದು ತಿಳುವಳಿಕೆ ಇರೋದಕ್ಕೆ ಹೇಗೆ ಸಾಧ್ಯ ಅಣ್ಣ? ಅದು ಸರಿ ಏನು, ಆದರೆ ನಮ್ಮ ಸುಬ್ಬು ನೋಡು, ಅವನು ಹುಟ್ಟಿದ ದಿನನೇ ನನಗೆ ಗೊತ್ತಿಲ್ಲ. ಅವನು ಯಾವತ್ತು ಬರ್ಡೇ ಗಿರ್ಡೇ ಅಂತ ಆಚರಿಸ್ಕೊಂಡಿದ್ದೂ ಇಲ್ಲ. ನಮಗೋಸ್ಕರನೇ ದುಡಿತಾರೋ ಜೀವ ಅದು. ಕೆಲವೊಮ್ಮೆ ನನಗೆ ಅನ್ಸುತ್ತೆ ಅವನು ನಮಗೋಸ್ಕರನೇ ಹುಟ್ಟಿದಾನೆ ಅಂತ. ಸರಿ, ಸುಬ್ಬು ಬರ್ಡೇ ನಾವು ಆಚರಿಸ್ಬೇಕು ಕಣ. ಕರೆಕ್ಟ್ ಅಣ್ಣ. ಎಷ್ಟೋ ಮಿನಿಸ್ಟ್ರು ಪಿ ಎಗಳು ಅವ್ರ ಬರ್ತ್ಡೇಗಳನ್ನು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಕೋತಾರೆ. ಮೊನ್ನೆ ಅಬ್ಕಾರಿ ಸಚಿವರು ಪಿ ಎಷ್ಟೊಂದು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಕೊಂಡ. ನನ್ನ ಪ್ರಕಾರ ಮಿನಿಸ್ಟ್ರು ಕೂಡ ಅವ್ರ ಬರ್ತ್ಡೇನ ಅಷ್ಟೊಂದು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಕೊಂಡಿರೋನು. ಈ ಪಿ ಎಗಳಿಗಿರೋ ಕಾಂಟ್ಯಾಕ್ಟು ಮಿನಿಸ್ಟ್ರುಗಳು ಇರೋಲ್ವೇನೋ ಅನ್ಸುತ್ತೆ. ನಮ್ಮ ಸುಬ್ಬು ಹಾಗೆ ಬದುಕಲ್ಲ ಕಣ. ಅವ್ನು ಹಾಗೆ ಬರ್ತಿದ್ರೆ ಎಲ್ಲೋ ಇರ್ತಿದ್ದ. ಹುಟ್ಟುಹಬ್ಬ ಗ್ರ್ಯಾಂಡಾಗಿ ಆಚರಿಸ್ಕೊಳ್ಳೋದು ದೊಡ್ಡಷ್ಟೇ ಅಲ್ಲ. ನಾವು ಯಾಕೆ ಹುಟ್ಟಿದ್ದೀವಿ, ನಮ್ಮ ಕರ್ತವ್ಯಗಳೇನು, ಅದನ್ನ ಅರ್ಥ ಮಾಡ್ಕೊಂಡು ಬದುಕೋದು ನಿಜವಾದ ದೊಡ್ಡಸ್ತು. ಸರಿ, ಟೈಮ್ ಆಯ್ತು, ಫೈನ್. ಸರಿ.